ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮೂರು ಇಸ್ಲಾಂಪುರ ತಾಲೂಕು ಜಿಲ್ಲಾ ಬೀದರು ಯರನಾಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುತ್ತೆ ಇಸ್ಲಾಂಪುರ. ಇದು ನಮ್ಮ ಇಸ್ಲಾಂಪುರಕ್ಕೆ ಬಜೆಟ್ ಬಂದು ಕೃಷಿ ಮಂಡಳಿನಿಂದ 50 ಲಕ್ಷ ಟೋಟಲು. ಅದ್ರಾಗ 25 ಲಕ್ಷ ಬಜೆಟ್ ಬಂದದ್ದು. ಹಳೆ ಗುಡಿ ನಮ್ಮದು 25 ವರ್ಷದೇ ಇತ್ತು. ಇದು 25 ವರ್ಷದ ಹಳೆ ಗುಡಿಗೆ ಎಲ್ಲ ಕಲ್ಲಿನ ಗೋಡಿ ಕಡೆ ಹಾಕಿ ಇವ್ರು ಏನು ಮಾಡ್ಯಾರ ಎಲ್ಲ ಪಾಯ್ದಾಗ ತುಂಬಿಕ್ಯಾರ ಅದೇ ಬಜೆಟ್ದಾಗ. ಅದು ಇದ್ದಿನ ಗುಡಿ ಭೀ ಹಾಳು ಮಾಡ್ಯಾಕಿದ್ರು, ಮತ್ತು ಹೊಸ ಗುಡಿ ಭೀ ಏನು ಸರ್ಕಾರದಿಂದ ರೊಕ್ಕ ಬಂದಿತ್ತಲ್ಲ ಬಜೆಟು ಅದು ಭೀ ಹಾಳು ಮಾಡ್ಯಾಕಿದ್ರು. ಒಟ್ಟಿನಾಗ ನಮ್ಮ ಊರಿಗೆ ಇದ್ರ ಕಾರ್ಯದರ್ಶಿ ಉಪಾಧ್ಯಕ್ಷರು ದಿವಸ ಇದ್ದರು, ಅವ್ರು ಜೊತೆಗ್ಯಾರ. ಮತ್ತು ಉಪಾಧ್ಯಕ್ಷರು ನಾಗರಾಜ್ ಪಾಸ್ಟರ್ ಇದ್ದರು, ಕಾರ್ಯದರ್ಶಿ ಜಯರಾಜ್. ಇವರೆಲ್ಲರೂ ಕಲ್ತು ನಮ್ಮ ಚರ್ಚೆ ಎಲ್ಲ ಹಾಳು ಮಾಡ್ಯಾರ. ಇದಕ್ಕೆ ದುರಸ್ತಿ ಮಾಡ್ಕೊಡ್ಬೇಕಂತಂದು ಸರ್ಕಾರದಲ್ಲಿ ಮನೆ ಮಾಡ್ಕೊತೇವೆ ಅಂತಂದು ಆಮೇಲೆ ತನಿಖೆ ಮಾಡಬೇಕು. ಎಲ್ಲರಿಗೂ ನಾವು ಇದಕ್ಕೆ ಭೀ ಸೋಷಲ್ ವೆಲ್ಫೇರ್ ಆಫೀಸ್ಗೆ ಭೀ ಅರ್ಜಿ ಕೊಟ್ಟಿದ್ದೀವಿ ಸರ್. ಮತ್ತು ನಮ್ಮ ಕ್ರಿಶ್ಚಿಯನ್ ಅಲ್ಪಸಂಖ್ಯಾತರು ಕೊಟ್ಟೆವು, ಮತ್ತು ಡಿ ಸಿ ಸಾಬ್ರಿಗೆ ಕೊಟ್ಟೆವು. ಇದ್ರ ಬದಾಗ ಏನೋ ತನಿಖೆ ಆಗಿಲ್ಲ. ಮುಂದೆ ತನಿಖೆ ಮಾಡಬೇಕಂತಂದು ನಮ್ಗೆ ನ್ಯಾಯ ದೊರಕಿಸ್ಕೋಬೇಕಂತ 2 ಮಾತು ಹೇಳಿ ಮುಗಿಸ್ತೇನೆ. ನನ್ನ ಹೆಸರು ರಾಜಪ್ಪ, ಇಸ್ಲಾಂ ಮಾಜಿ ಅಧ್ಯಕ್ಷರು ಯರನಾಳಿ ಪಂಚಾಯತ್. ಜೈ ಹಿಂದ್, ಜೈ ಕರ್ನಾಟಕ. ಜೈ ಕೃಷ್ಣ. ನಾವು ಇಸ್ಲಾಂಪುರ್ ಬೀದರ್ ಜಿಲ್ಲೆಯಿಂದ ಮಾತಾಡಿದ್ದೀವಿ ನಾವು. ಯಾಕಂದ್ರೆ ನಮ್ಮದು ಗೌರ್ಮೆಂಟ್ದು ನಮಗೆ ಸೆನ್ಕ್ಷನ್ ಆಗಿತ್ತು 50 ಲಕ್ಷ ರೂಪಾಯಿದು. ಆದ್ರೆ ಹಳೆ ಚರ್ಚ್ ಒಂದು 25 ವರ್ಷದಿಂದ ಇತ್ತು ಅಂತೇಳ್ರಿ. ಅದನ್ನು ಕೆಡಿಸಿ ಅವೇ ಬೇಸ್ಮೆಂಟು ಈ ಚರ್ಚಿಗೆ ತುಂಬಿ ಏನು ಕೆಲಸ ಮಾಡ್ಯಾರ. ಅದರಲ್ಲಿಂದು ನಮಗೇನು ಉಪಯೋಗ ಆಗಿಲ್ಲ, ಏನಿಲ್ಲ. ಅದರಿಂದ ನಮಗೆ ನುಕ್ಸಾನ ಆಗ್ಯದ, ಖರಕ್ಕೆ ಲಾಭ ಆಗಿಲ್ಲ ಅಂತೇಳ್ರಿ. ಯಾಕಂದ್ರೆ ಅದು ಎಷ್ಟು 25 ಲಕ್ಷ ರೂಪಾಯಿದು ಸೆಂಕ್ಷನ್. ಆದರೂ ಕೂಡ ಇಲ್ಲಿ ನಮಗೆ ಏಟಾಗ್ಯದ ಅಂತಂದ್ರೆ ಬಾಳೆ ಅಂತಂದ್ರೆ ಒಂದು 10 ಲಕ್ಷ ರೂಪಾಯಿದು ಇಲ್ಲಿ ಕೆಲಸ ಆಗ್ಯದ. ಯಾಕಂದ್ರೆ ನಮಗೂ ಇಲ್ಲಿ ಅವ್ರು ಲೆಕ್ಕ ಕೇಳಿದ್ರು ಭೀ ಅವ್ರು ಲೆಕ್ಕ ಹೇಳಂಗಿಲ್ಲ. ನೀವು ಏನು ಮಾಡ್ಕೋತೀರಿ ಮಾಡ್ಕೋರಿ ಅಂತ ಈ ಮಾತಾಡತ್ತಾರ ಅವರು. ಕಾರ್ಯದರ್ಶಿ ಉಪಾಧ್ಯಕ್ಷ ಅಧ್ಯಕ್ಷರು ದೇವದಾಸು ಜಯರಾಜು ನಾಗರಾಜ್. ಅದ್ರ ಸಲಕ ಇದು ಎಲ್ಲರಿಗೆ ನ್ಯಾಯ ಒದಗಿಸ್ಬೇಕೆಂದು ನಾನು ಎಲ್ಲರಿಗೆ ವಿನಂತಿ ಮಾಡಿ ಕೇಳ್ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.